ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ವಾಸವಿರುವಂತಹ ನಿಮ್ಮ ಮನೆ ಅಥವಾ ಖಾಲಿ ಜಾಗಕ್ಕೆ ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಹೇಗೆ ಟ್ಯಾಕ್ಸನ್ನು ಪೇ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಸರ್ಚ್ ಎಂಜಿನ್ನಲ್ಲಿ bsk.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ. ಅಥವಾ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಬಾಪೂಜಿ ಸೇವಾ ಕೇಂದ್ರ ಅಂತ ಟೈಪ್ ಮಾಡಿ ಸರ್ಚ್ ಮಾಡೋದ್ರ ಮುಖಾಂತರ ಕೂಡ ಈ ಪೇಜನ್ನು ಓಪನ್ ಮಾಡ್ಬೋದು. ಸೊ ಇವಾಗ ಓಪನ್ ಆಗಿರುವಂಥ ಈ ಒಂದು ಪೇಜ್ನಲ್ಲಿ ನಾವು ಮೊದಲಿಗೆ ರಿಜಿಸ್ಟರ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾವು ಮೇಲ್ಗಡೆ ಇರುವಂತಹ ರಿಜಿಸ್ಟರ್ ಅಥವಾ ಲಾಗಿನ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡಿದಾಗ ಒಂದು ಬಾಕ್ಸ್ ಓಪನ್ ಆಗುತ್ತೆ. ನಾವು ಇವಾಗ ಇನ್ನೂ ರಿಜಿಸ್ಟರ್ ಮಾಡ್ಕೊಳ್ದೇ ಇರೋದ್ರಿಂದ ಮೊದಲಿಗೆ ನಾವು ರಿಜಿಸ್ಟರ್ ನೌ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಆಪ್ಷನ್ ಶೋ ಆಗುತ್ತೆ. ಅಂದರೆ ನೀವು ಇಮೇಲ್ ಐ ಡಿ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅಥವಾ ಮೊಬೈಲ್ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅಂತ. ಸೊ ನಾನಿಲ್ಲಿ ಮೊಬೈಲ್ ನಂಬರ್ನ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ತಾ ಇರೋದ್ರಿಂದ ಮೊಬೈಲ್ ನಂಬರ್ OTPನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ಕೇಳುತ್ತೆ. ಅಂದರೆ ನಿಮ್ಮ ನೇಮು, ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಮೊಬೈಲ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಇಲ್ಲಿ ನನ್ನ ನೇಮು, ನನ್ನ ಅಡ್ರೆಸ್ಸು ಮತ್ತು ನನ್ನ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಇಷ್ಟನ್ನು ಎಂಟ್ರಿ ಮಾಡಿ ಫೈನಲ್ ಆಗಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ OTPನ ಕ್ಲಿಕ್ ಮಾಡಬೇಕು. ಸೆಂಡ್ OTP ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಕೆಳಗಡೆ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಆ ಒಂದು OTPನ ಎಂಟ್ರಿ ಮಾಡಿ ವೆರಿಫೈ ಕೊಡ್ತಾ ಇದ್ದೀನಿ. ಸೊ ವೆರಿಫೈ ಕೊಟ್ಟ ಮೇಲೆ ಆ ಒಂದು OTP ವೆರಿಫೈ ಆಗುತ್ತೆ. ಆ ಒಂದು OTP ವೆರಿಫೈ ಆದಮೇಲೆ ಫೈನಲ್ ಆಗಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಅಂದರೆ ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿದೆ. ಇವಾಗ ನಾವು ಲಾಗಿನ್ ಆಗ್ಬೋದು. ಸೊ ಮತ್ತೆ ನಾವು ಇವಾಗ ಸೇಮ್ ಅದೇ ಒಂದು ಲಿಂಕ್ ಮೇಲೆ ರಿಜಿಸ್ಟರ್ ಅಥವಾ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಮೊಬೈಲ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ OTP ಕೊಟ್ಟ ಮೇಲೆ ಮತ್ತೆ ಇನ್ನೊಂದು OTP ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರಿ ಮಾಡಿ ಕೆಳಗಡೆ ಒಂದು ಕ್ಯಾಪ್ಚಾ ಇರುತ್ತೆ. ಆ ಒಂದು ಕ್ಯಾಪ್ಚಾವನ್ನು ಕೂಡ ಎಂಟ್ರಿ ಮಾಡಿ ಲಾಗಿನ್ ಕೊಡಬೇಕು. ಲಾಗಿನ್ ಕೊಟ್ಟ ಮೇಲೆ ನಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಯ್ನಾಗಿ ನಾವು ಇವಾಗ ಟ್ಯಾಕ್ಸನ್ನು ಪೇ ಮಾಡ್ತಾ ಇರೋದ್ರಿಂದ ಸರ್ವಿಸಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್ವಿಸಸ್ಸಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಫಸ್ಟ್ ಒನ್ನು. ಅದರ ಕೆಳಗಡೆ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಮಗೆ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಡೌನ್ಲೋಡ್ ರೆಸಿಪ್ಟ್ ಅನ್ನೋ ಒಂದು ಎರಡು ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ನಾವು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ನಿಮಗೆ ಇಲ್ಲಿ ಎರಡು ಬಾಕ್ಸ್ಗಳು ಕಾಣಿಸುತ್ತೆ. ಒಂದು ಪ್ರಾಪರ್ಟಿ ID ಮತ್ತು ಇನ್ನೊಂದು ಅಪ್ ಟು ವಿಲೇಜ್ ಅಂತ. ಇದರಲ್ಲಿ ನೀವು ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. ಪ್ರಾಪರ್ಟಿ ID ಅಂತ ಅಂದರೆ ನೀವು ನಿಮ್ಮ ಸ್ವತ್ತನ್ನು ಖಾತೆ ಮಾಡಿಸಿದರೆ 11A ಖಾತೆ ಅಥವಾ 11B ಖಾತೆ ಅಂತ ಮಾಡಿಸಿದರೆ ಅದರಲ್ಲಿ ಒಂದು ಸ್ವತ್ತಿನ ಸಂಖ್ಯೆ ಅಂತ ಒಂದು 18 ನಂಬರ್ನ ಒಂದು ಸಂಖ್ಯೆ ಇರುತ್ತೆ. ಅದೇ ನಿಮ್ಮ ಒಂದು ಪ್ರಾಪರ್ಟಿ ID ಆಗಿರುತ್ತದೆ. ಒಂದು ವೇಳೆ ನಿಮಗೆ ಆ ಒಂದು ಪ್ರಾಪರ್ಟಿ ID ಅನ್ನೋದು ಗೊತ್ತಿಲ್ಲ ಅನ್ನೋದಾದರೆ ಕೆಳಗಡೆ ಇರುವಂತಹ ಒಂದು ಅಪ್ ಟು ವಿಲೇಜ್ ಅನ್ನೋ ಒಂದು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಅದ್ರ ಕೆಳಗಡೆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಬೇಕು. ಮತ್ತು ನೆಕ್ಸ್ಟು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ನಿಮ್ಮ ಗ್ರಾಮ ಪಂಚಾಯಿತಿ, ಅದಾದಮೇಲೆ ವಿಲೇಜನ್ನು ಸೆಲೆಕ್ಟ್ ಮಾಡಬೇಕು.
ವಿಲೇಜನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಆ ವಿಲೇಜಲ್ಲಿ ರಿಜಿಸ್ಟರ್ ಆಗಿರುವಂತಹ ಪ್ರತಿಯೊಂದು ಆಸ್ತಿಗಳು ಕೂಡ ಇಲ್ಲಿ ನಿಮಗೆ ಸಿಗ್ತವೆ. ಇದರಲ್ಲಿ ನೀವು ನಿಮ್ಮ ಒಂದು ಆಸ್ತಿನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡ್ಬೋದು. ಬಟ್ ನನಗೆ ಪ್ರಾಪರ್ಟಿ ಐ ಡಿ ಗೊತ್ತಿರೋದ್ರಿಂದ ನಾನು ನೇರವಾಗಿ ಪ್ರಾಪರ್ಟಿ ಐ ಡಿನ ಎಂಟ್ರಿ ಮಾಡೋ ಮುಖಾಂತರ ಸರ್ಚ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡೋದಾದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಟ್ಟಿರುವಂಥ ಒಂದು 11B ಸರ್ಟಿಫಿಕೇಟ್ ಕಾಣಿಸ್ತಾ ಇದೆ. ಇಲ್ಲಿ ಲೆಫ್ಟ್ ಸೈಡ್ ಮೇಲೆಗಡೆ ಸ್ವತ್ತಿನ ಸಂಖ್ಯೆ ಅಂತ, ಅದರ ಕೆಳಗಡೆ ಒಂದು 18 ಸಂಖ್ಯೆಯ ಡಿಜಿಟ್ ಕಾಣಿಸ್ತಾ ಇದೆ, 152200 ಅಂತ. ಇದೇ ಒಂದು ನಿಮ್ಮ ಪ್ರಾಪರ್ಟಿ ಐ ಡಿ ಆಗಿರುತ್ತೆ. ಈ ಒಂದು ಪ್ರಾಪರ್ಟಿ ಐ ಡಿನ ನೀವು ಯೂಸ್ ಮಾಡಿ ಆನ್ಲೈನ್ನಲ್ಲಿ ನೀವು ಟ್ಯಾಕ್ಸನ್ನು ಪೇ ಮಾಡ್ಬೋದು. ಸೊ ಸರ್ಚ್ ಕೊಟ್ಟ ನಂತರ ನಿಮಗೆ ಇಲ್ಲಿ ಕೆಳಗಡೆ ಆ ಪ್ರಾಪರ್ಟಿ ಐ ಡಿ ಮತ್ತು ಓನರ್ ನೇಮ್ ಅಂದರೆ ಆಸ್ತಿ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಮತ್ತು ಅದರ ಮುಂದುಗಡೆ ಒಂದು ಪ್ರಾಪರ್ಟಿ ನಂಬರ್ ಅಂತ ಇದೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಏನಕ್ಕೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಮತ್ತು ಇವರು ಎಷ್ಟು ಅಮೌಂಟನ್ನು ಪೇಮೆಂಟ್ ಮಾಡಬೇಕು ಅಂದರೆ ಎಷ್ಟು ಕಂದಾಯ ಅಮೌಂಟ್ ಬ್ಯಾಲೆನ್ಸ್ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಅದರ ಕೆಳಗಡೆ ಪೇ ಅಂತ ₹20 ಅಂತ ಕೇಳ್ತಾ ಇದೆ. ಇದನ್ನ ನಾವು ಇಲ್ಲಿ ಡೈರೆಕ್ಟ್ ಆಗಿನೇ ಪೇ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ಸರ್ವರ್ ಪ್ರಾಬ್ಲಮಿಂದ ಮತ್ತು ನಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಪ್ರಾಬ್ಲಮಿಂದ ಇಲ್ಲಿ ಪೇಮೆಂಟ್ ಆಗಿದ್ದು ಸರಿಯಾಗಿ ಬರದೇ ಇರ್ಬೋದು. ಹಂಗಾಗಿ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಫೋನ್ಪೇನ ಓಪನ್ ಮಾಡ್ಕೋಬೇಕು. ಮತ್ತು ಈ ಒಂದು ಪ್ರಾಪರ್ಟಿ ಐ ಡಿ ಏನಿದೆ ಇದನ್ನು ನಾವು ಒಂದು ಕಡೆ ಬರೆದಿಟ್ಕೋಬೇಕು. ಸೊ ಇವಾಗ ನಾನು ನನ್ನ ಒಂದು ಫೋನ್ಪೇನ ಓಪನ್ ಮಾಡಿದ್ದೀನಿ, ಅಥವಾ ನೀವು ನಿಮ್ಮ ಹತ್ರ ಗೂಗಲ್ ಪೇ, ಪೇಟಿಎಮ್ ಯಾವನ್ನ ಒಂದು UPI ಆ್ಯಪನ್ನು ಯೂಸ್ ಮಾಡ್ತೀರೋ ಅದ್ರ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಇಲ್ಲಿ ನಾವು ಕೆಳಗಡೆ ಸ್ಕ್ರಾಲ್ ಮಾಡಿ ರೀಚಾರ್ಜ್ ಮತ್ತು ಬಿಲ್ಸ್ ಅಂತ ಏನಿದೆಯಲ್ಲ ಅಲ್ಲಿ ವ್ಯೂ ಆಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಕೆಳಗಡೆ ಬಂದರೆ ಹೌಸಿಂಗ್ ಆ್ಯಂಡ್ ಸೊಸೈಟಿ ಅನ್ನೋ ಒಂದು ಆಪ್ಷನ್ ಇದೆ. ಅಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಇದೆ, ಆ ಮುನ್ಸಿಪಲ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಮುನ್ಸಿಪಲ್ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಬಾರಲ್ಲಿ ಬಾಪೂಜಿ ಸೇವಾ ಕೇಂದ್ರ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀನಿ. ಸೊ ಆವಾಗ ನಿಮಗೆ ಕೆಳಗಡೆ RDPR ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರ ಅನ್ನೋದು ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆವಾಗಲೇ ಏನು ಒಂದು ನಿಮ್ಮ ಪ್ರಾಪರ್ಟಿ ಐ ಡಿನ ಬರೆದಿಟ್ಕೊಂಡಿರ್ತೀರ ಆ ಒಂದು ಪ್ರಾಪರ್ಟಿ ಐ ಡಿನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ನಿಮ್ಮ ಒಂದು ಪ್ರಾಪರ್ಟಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಅದನ್ನು ಕನ್ಫರ್ಮ್ ಕೊಟ್ಟ ಮೇಲೆ ನೀವು ಎಷ್ಟು ಟ್ಯಾಕ್ಸ್ ನಿಮ್ಮದು ಪೆಂಡಿಂಗ್ ಇದೆ ಅಷ್ಟು ಟ್ಯಾಕ್ಸ್ ಇಲ್ಲಿ ಶೋ ಆಗುತ್ತೆ. ಆ ಒಂದು ಟ್ಯಾಕ್ಸ್ ಅಮೌಂಟ್ನ ನೀವು ಪೇ ಮಾಡಬೇಕು ಇವಾಗ. ಸೊ ಇವಾಗ ಟ್ಯಾಕ್ಸ್ ಪೇ ಆಗಿದೆ. ಸೊ ಇವಾಗ ನೀವು ಅಮೌಂಟನ್ನು ಪೇ ಮಾಡಿದ ಮೇಲೆ ಅಗೈನ್ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ ಒಂದು ಲಾಗಿನ್ ಪೇಜನ್ನ ಓಪನ್ ಮಾಡ್ಕೋಬೇಕು. ಒಂದು ವೇಳೆ ಅದು ಲಾಗೌಟ್ ಆಗಿದ್ದರೆ ಮತ್ತೆ ನೀವು ಲಾಗಿನ್ ಮಾಡ್ಕೋಬೋದು. ಸೊ ಲಾಗಿನ್ ಪೇಜ್ ಓಪನ್ ಮಾಡಿ ಸೇಮ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೀವು ಈಗ ಆಲ್ರೆಡಿ ಟ್ಯಾಕ್ಸ್ನ ಪೇ ಮಾಡಿರೋದ್ರಿಂದ ಕೆಳಗಡೆ ಡೌನ್ಲೋಡ್ ರೆಸಿಪ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಸರ್ವಿಸಸ್ ಅಂತ ಬರುತ್ತೆ, ಅಲ್ಲಿ ನೀವು ಪ್ರಾಪರ್ಟಿ ಟ್ಯಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಅದರ ಕೆಳಗಡೆ ಈಗ ನೀವು ಯಾವ ಒಂದು ಪ್ರಾಪರ್ಟಿ ಐ ಡಿಗೆ ಟ್ಯಾಕ್ಸನ್ನು ಪೇ ಮಾಡಿದಿರೋ ಆ ಒಂದು ಪ್ರಾಪರ್ಟಿ ಐ ಡಿನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಆ ಐ ಡಿನ ಎಂಟ್ರಿ ಮಾಡಿ ಸರ್ಚ್ ಕೊಟ್ಟಾಗ ಕೆಳಗಡೆ ನಿಮ್ಮ ಒಂದು ರೆಸಿಪ್ಟ್ ನಂಬರು ಮತ್ತು ಎಷ್ಟು ಅಮೌಂಟ್ ಪೇಮೆಂಟ್ ಮಾಡಿದ್ದೀರಾ, ಯಾವ ಡೇಟಲ್ಲಿ ಪೇಮೆಂಟ್ ಮಾಡಿದ್ದೀರಾ ಅಂತ ಬರುತ್ತೆ. ಲಾಸ್ಟಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇರುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಏನು ಪೇ ಮಾಡಿದ್ದೀರಾ ಆ ಒಂದು ರೆಸಿಪ್ಟು ನಿಮ್ಮ ಮೊಬೈಲ್ನಲ್ಲೇ ಬರುತ್ತೆ. ಇದನ್ನು ನೀವು ಪ್ರಿಂಟ್ ತೆಗೆದು ಇಟ್ಕೋಬೋದು. ಸೊ ಫೈನಲ್ ಆಗಿ ನಿಮಗೆ ನಿಮ್ಮ ಒಂದು ಪ್ರಾಪರ್ಟಿ ಐ ಡಿ ಆಗಲಿ ಅಥವಾ ನಿಮ್ಮ ಖಾತೆ ಸಂಖ್ಯೆ ಏನೂ ಗೊತ್ತಿಲ್ಲ ಅಂದರೆ ಅದನ್ನು ನೀವು ಯಾವ ರೀತಿ ತಿಳ್ಕೊಬೋದು ಅಂತ ನಾನು ವಿಡಿಯೋ ಮಧ್ಯದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದ್ರ ಕಡೆ ನೋಡೋದಾದರೆ ಮೊದಲಿಗೆ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ ಪಂಚತಂತ್ರ 2.0 ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಒಂದು ಮೊದಲನೇ ಆಪ್ಷನ್ ಪಂಚತಂತ್ರ 2.0 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನೂ ಲಾಗಿನ್ ಮಾಡಬೇಕಾಗಿಲ್ಲ. ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಪಂಚಮಿತ್ರ ಪಬ್ಲಿಕ್ ಇನ್ಫಾರ್ಮೇಶನ್ ಪೋರ್ಟಲ್ ಅನ್ನೋ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯಾವ ಡಿಸ್ಟ್ರಿಕ್ಟ್ ಬೇಕಾಗಿರುತ್ತೋ ಆ ಒಂದು ಡಿಸ್ಟ್ರಿಕ್ಟ್ನ ನೀವು ಇಲ್ಲಿ ಚೂಸ್ ಮಾಡ್ಬೋದು. ಮತ್ತೆ ಯಾವ ತಾಲೂಕು ಮತ್ತೆ ಗ್ರಾಮ ಪಂಚಾಯಿತಿ ಇಷ್ಟನ್ನ ಚೂಸ್ ಮಾಡಿ ನೀವು ಸರ್ಚ್ ಕೊಟ್ರೆ ನೀವು ಯಾವ ಗ್ರಾಮ ಪಂಚಾಯಿತಿನ ಸರ್ಚ್ ಮಾಡ್ತಾ ಇದ್ದೀರೋ ಆ ಒಂದು ಗ್ರಾಮ ಪಂಚಾಯಿತಿ ಸಂಪೂರ್ಣವಾದ ಒಂದು ವಿವರ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ರೆವೆನ್ಯೂ ಕಲೆಕ್ಷನ್ ಅಂತ ಒಂದು 4ನೇ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದ್ರ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೀವು ಸರ್ಚ್ ಮಾಡಿರುವಂತಹ ಗ್ರಾಮ ಪಂಚಾಯತಿಲಿ ಇರುವಂತಹ ಎಲ್ಲ ಒಂದು ಆಸ್ತಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಸ್ತಿನ ನೀವು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನೀವು ಗ್ರಾಮ ಪಂಚಾಯತಿಗೆ ಈ ಮೊದಲೇ ಕಟ್ಟಿರುವಂತಹ ಯಾವ್ದಾದ್ರು ಒಂದು ಕಂದಾಯ ರಶೀದಿ ಅಥವಾ ಗ್ರಾಮ ಪಂಚಾಯತಿಯಿಂದ ನಿಮಗೆ ಕೊಟ್ಟಿರುವಂತಹ ಯಾವ್ದಾದ್ರು ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ದಾಖಲೆ ನಿಮ್ಮ ಹತ್ರ ಇರಬೇಕು. ಅಲ್ಲಿ ಕ್ರಮ ಸಂಖ್ಯೆ ಅಂತ ಇರುತ್ತೆ. ಆಸ್ತಿ ಸಂಖ್ಯೆ ಅಲ್ಲ, ಕ್ರಮ ಸಂಖ್ಯೆ. ಆ ಕ್ರಮ ಸಂಖ್ಯೆನ ನೀವು ಈ ಸರ್ಚ್ ಬಾರ್ ನಲ್ಲಿ ಎಂಟ್ರಿ ಮಾಡಬೇಕು. ಸೊ ನೀವು ಈಗ ಈ ಸರ್ಚ್ ಬಾರ್ ನಲ್ಲಿ ಎಂಟ್ರಿ ಮಾಡಿದಾಗ ನೀವು ಯಾವ ಒಂದು ನಮ್ಮ ಕ್ರಮ ಸಂಖ್ಯೆನ ಎಂಟ್ರಿ ಮಾಡಿದಿರೋ ಆ ಒಂದು ಕ್ರಮ ಸಂಖ್ಯೆ ಹಿಂದೆಗಡೆ ಇರುವಂತಹ ಒಂದು ಪ್ರಾಪರ್ಟಿ ಐಡಿನೇ ನಿಮ್ಮ ಆಸ್ತಿಯ ಒಂದು ಕಂಪ್ಲೀಟ್ ಪ್ರಾಪರ್ಟಿ ಐಡಿ ಆಗಿರುತ್ತೆ. ಸೊ ಈ ಒಂದು ಪ್ರಾಪರ್ಟಿ ಐಡಿನ ನೀವು ಯೂಸ್ ಮಾಡಿಕೊಂಡು ಆನ್ಲೈನ್ ನಲ್ಲಿ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡಬಹುದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿರೋ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ನಮಸ್ತೆ.